ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. KEA ವೆಬ್ಸೈಟಲ್ಲಿ ಇನ್ನೂ ಒಂದು ಹೊಸ ನೋಟಿಫಿಕೇಶನ್ ಅನ್ಕೊಳ್ಳಿ ಅಪ್ಲೋಡ್ ಮಾಡಿದ್ದಾರೆ. ವಾಟ್ ಈಸ್ ದಟ್ ಅಂದರೆ ಅನೆಕ್ಷರ್ 1 ಅಂಡ್ ಅನೆಕ್ಷರ್ 9. ರಿಗಾರ್ಡಿಂಗ್ ಅನೆಕ್ಷರ್ 1 ಅಂಡ್ ಅನೆಕ್ಷರ್ 9, ಈ ಎರಡೂ ಅನೆಕ್ಷರ್ಸು ಇನ್ಫಾರ್ಮೇಷನ್ ಬುಲೆಟಿನಲ್ಲೂ ಇದೆ. ಅದೇ ಕಾಪಿನೇ ಇವರು ಅಪ್ಲೋಡ್ ಮಾಡಿದ್ದಾರೆ. ನಾನು ಬೆಳಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ, ಒಂದು 2-3 ಡೇಸ್ ಬ್ಯಾಕ್ ಹಿಂದೆನೂ ಒಂದು ವಿಡಿಯೋ ಮಾಡಿದ್ದೀನಿ ಅನೆಕ್ಷರ್ 1 ಅಂಡ್ 9 ಬಗ್ಗೆ. ಏನಿದು ಅಂತ ಇನ್ನೊಂದ್ಸರಿ ನೋಡ್ಬೇಡ, ಯಾಕೆಂದರೆ ಈಗ ತಾನೇ ಅಪ್ಲೋಡ್ ಆಗಿದೆ. ಅನೆಕ್ಷರ್ 1 ಈಸ್ ಎ ಜನರಲ್ ಅಫಿಡವಿಟ್. ಇದು ಏನು ಹೇಳುತ್ತೆ ಅಂದರೆ, ನಾವು ಯಾವುದು ಸುಳ್ಳು ಮಾಹಿತಿ ನಿಮಗೆ ಕೊಟ್ಟಿಲ್ಲ, ಆಮೇಲೆ ನಾವು ಎಲ್ಲೂ ಬೇರೆ ಕಡೆ ಎಲ್ಲೂ ಅಡ್ಮಿಷನ್ ಆಗಿಲ್ಲ, ಆಲ್ ಇಂಡಿಯಾ ಕೋಟಾದಲ್ಲಾಗಲಿ ಬೇರೆ ಸ್ಟೇಟಲ್ಲಾಗಲಿ ಎಲ್ಲೂ ನಾವು ಅಡ್ಮಿಷನ್ ತಗೊಂಡಿಲ್ಲ ಅಂತ. ಮತ್ತು ಏನಾದರೂ ನೀವು ತಪ್ಪು ಮಾಹಿತಿ ಕೊಟ್ಟರೆ ಮುಂದೆ ಲೀಗಲ್ ಆ್ಯಕ್ಷನ್ ತಗೋಬಹುದು ಅಂತ. ಐ ಶಲ್ ನಾಟ್ ಪ್ರೊಡ್ಯೂಸ್ ಸಬ್ಮಿಟ್ ಫೇಕ್ ಆರ್ ಕಾನ್ಕಾಕ್ಟೆಡ್ ಡಾಕ್ಯುಮೆಂಟ್ಸ್ ಫಾರ್ ವೆರಿಫಿಕೇಷನ್ ಆರ್ ಅಡ್ಮಿಷನ್. ನೀವು ವೆರಿಫಿಕೇಷನ್ಗಾಗಲಿ ಅಡ್ಮಿಷನ್ಗಾಗಲಿ ಯಾವುದೇ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಅಕಸ್ಮಾತ್ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಲೀಗಲ್ ಆ್ಯಕ್ಷನ್ ತಗೊಳ್ಳಿ ಅಂತ ನೀವೇ ಬಾಂಡ್ ಪೇಪರ್ ಮೇಲೆ, 20 ರೂಪೀಸ್ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಕೊಟ್ಟಿರ್ತೀರಾ. ಅದಕ್ಕೆ ಹುಷಾರಾಗಿರಿ. ಸುಳ್ಳು ಮಾಹಿತಿ ಕೊಡಬೇಡಿ. ಬರೀ ಮೆಡಿಕಲ್ ಮುಗಿಸೋಷ್ಟ್ರಲ್ಲ, ಮುಗಿದ ಮೇಲೆ 5 ವರ್ಷ 10 ವರ್ಷ ಆದರೂ ಯಾರಾದರೂ ಕಂಪ್ಲೇಂಟ್ ಕೊಟ್ಟರು ಅಂದರೆ ನಿಮ್ಮ ಡಿಗ್ರಿನ ವಾಪಸ್ ತಗೋತಾರೆ. ಟು ಬಿ ಸಬ್ಮಿಟೆಡ್ ಆನ್ ₹20 ಬಾಂಡ್ ಪೇಪರ್. ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿರುತ್ತೆ ಬಾಂಡ್ ಪೇಪರ್ ಎಲ್ಲಿ ಸಿಗುತ್ತೆ ಏನು ಅಂತ. ಆಮೇಲೆ ಇನ್ನೊಂದು ನೋಡಿ, ಬ್ರ್ಯಾಕೆಟಲ್ಲಿದೆ, ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಡೌಟ್ ಬರಬಾರ್ದು. ಟು ಬಿ ಡೆಪಾಸಿಟೆಡ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಅಲಾಂಗ್ ವಿತ್ ಅದರ್ ಒರಿಜಿನಲ್ಸ್. ಎಲ್ಲ ಒರಿಜಿನಲ್ ಜೊತೆಗೆ ಈ ಅನೆಕ್ಷರ್ 1 ಅಂಡ್ ಅನೆಕ್ಷರ್ 9 ಒರಿಜಿನಲ್ ಮತ್ತೆ 2 ಫೋಟೋ ಕಾಪಿ ಕೊಡಬೇಕಾಗತ್ತೆ. ಆಮೇಲೆ ಒಂದು ಕ್ವಶನ್ ಬರುತ್ತೆ, ಇದಕ್ಕೂ ಅಟೆಸ್ಟ್ ಮಾಡಬೇಕಾ ಅಂತ. ಯೂಶುಯಲಿ ಆಲ್ ಫೋಟೋ ಕಾಪೀಸ್ ಮಸ್ಟ್ ಬಿ ಅಟೆಸ್ಟೆಡ್. ಅಟೆಸ್ಟೇಷನ್ ಏನು ಅಂದರೆ ಇದು ಸರಿ ಇದೆ ಅಂತ. ನಿಮ್ಮ ಟ್ರೂ ಕಾಪಿ ಒರಿಜಿನಲ್ ಇಟ್ಕೋತಾರೆ ಗೆಸ್ಟೆಡ್ ಆಫೀಸರು, ಈ ಜೆರಾಕ್ಸ್ ಕಾಪಿ ಇಟ್ಕೋತಾರೆ, ಎರಡು ಕಂಪೇರ್ ಮಾಡ್ತಾರೆ, ಎರಡು ಒಂದೇ ಇದ್ರೆ ಸೈನ್ ಮಾಡ್ತಾರೆ. ಸೊ ಬೇರೆಯವರು ನಂಬ್ತಾರೆ ಈ ಜೆರಾಕ್ಸ್ ಕಾಪಿ ಒರಿಜಿನಲ್ನ ಫೋಟೋ ಕಾಪಿ ಅಂತ. ನಿಮ್ಮ ಹೆಸರು, ಸನ್ ಆರ್ ಡಾಟರ್ ಆಫ್ ನಿಮ್ಮ ಪೇರೆಂಟ್ ಹೆಸರು, ರಿಸೈಡಿಂಗ್ ಅಟ್ ನಿಮ್ಮ ಅಡ್ರೆಸ್ಸು, ಕಂಡಕ್ಟೆಡ್ ಬೈ CBSE. ಬೆಳಿಗ್ಗೆ ಒಬ್ರು ಡೌಟ್ ಕೇಳ್ತಿದ್ರು CBSE ಅಂತ, ಅದು ಏನಿರುತ್ತೋ ಇದೇ ಸೇಮ್ ಫಾರ್ಮ್ಯಾಟೇ ಮೇಂಟೈನ್ ಮಾಡ್ಕೊಳ್ಳಿ. ವಿತ್ ರೋಲ್ ನಂಬರ್, ನಿಮ್ಮ ರೋಲ್ ನಂಬರ್, ರಿಜಿಸ್ಟರ್ ನಂಬರ್, ಹ್ಯಾವ್ ಸೆಕ್ಯೂರ್ ಡ್ಯಾಶ್ ಸ್ಕೋರಿಂದ ಸೆಟ್ ಟೆಸ್ಟ್, ನಿಮ್ಮ ನೀಟ್ ಸ್ಕೋರ್ ಹಾಕೊಳ್ಳಿ. I hereby solemnly declare that during 2024 I have not taken MBBS BD admission in any college allotted by other exam conducting bodies. KE ಅಲ್ಲ, ಬೇರೆ ಕಂಡಕ್ಟಿಂಗ್ ಬಾಡೀಸ್ ಇಂದ ನಾನು ಯಾವುದು ಸೀಟ್ ತಗೊಂಡಿಲ್ಲ. I have not surrendered any seat in past UG exams or other UG entrance exams conducted by central or state government and various other authorities. ನಾನು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾವ ಸೀಟು ಸರೆಂಡರ್ ಮಾಡಿಲ್ಲ. I shall immediately notify the Karnataka Examination Authority if I am getting admission in any college through other exam conducting bodies. ಬೇರೆ ಕಂಡಕ್ಟಿಂಗ್ ಬಾಡೀಸ್ ಇಂದ ಬೇರೆ ಕಡೆ ಎಲ್ಲ ಅಡ್ಮಿಷನ್ ತಗೊಂಡಿದ್ರೆ ಇಮಿಡಿಯೇಟ್ ಆಗಿ KE ರಿಪೋರ್ಟ್ ಮಾಡ್ತೀನಿ ಅಂತ ನೀವು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡ್ತಾ ಇದ್ದೀರಾ. I shall not surrender any seat after admission at institution level through any seat allotting bodies. If I need to surrender, I shall do so at Karnataka Examination Authority, Bangalore. ಏನಾದರೂ ನೀವು ಸೀಟ್ ಸರೆಂಡರ್ ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಫಿಸಿಕಲಿ KE ಆಫೀಸ್ಗೆ ಹೋಗಿ ನೀವು ಮತ್ತೆ ಒಬ್ಬರು ಪೇರೆಂಟ್ ಹೋಗಿ ನೀವು ಸರೆಂಡರ್ ಮಾಡಬೇಕಾಗತ್ತೆ. ಬೇರೆ ಇನ್ನೆಲ್ಲೂ ಸೀಟು ನೀವು ಸರೆಂಡರ್ ಮಾಡೋದಿಲ್ಲ. ಅದನ್ನು ಸೀಟ್ ಬ್ಲಾಕಿಂಗ್ ಅಂತಾರೆ, ಮೇಲೆ ತೆಗೆದು ಒಳಗಡೆ ಹಾಕ್ತಾರೆ. I shall produce all required original documents for verification and submit the same after allotment of seat to concerned college. ಕಾಲೇಜ್ಗೆ ಯಾರು ಕೊಡ್ತೀರಾ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕವ್ರು ಮಾತ್ರ ಕಾಲೇಜಿಗೆ ಸಬ್ಮಿಟ್ ಮಾಡ್ತೀರಾ. ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಆದರೆ ನೀವು KEAಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ದಿಸ್ ಅನೆಕ್ಷನ್ 1 and 9. ಇನ್ನೂ ಒಂದು ಬರ್ದು ನೀವು ಸೈನ್ ಮಾಡ್ಕೊಡೋದು, I will forfeit the seat allotted to me and also I am liable for criminal proceedings if any one of the above information documents produced by me is found to be false or incorrect. ನಾನು ಮೇಲೆ ಕೊಟ್ಟಂತಹ ಏನೇ ಇನ್ಫಾರ್ಮೇಷನ್ ತಪ್ಪಾಗಿದ್ದರೆ ನನ್ನ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಸೀಟ್ ಬಿಟ್ಕೊಡ್ತೀನಿ ಅಂತ ನೀವು ಸೈನ್ ಮಾಡ್ತಾ ಇದ್ದೀರಾ ನೋಟರಿ ಮುಂದೆ. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ಡೇಟು, ಪ್ಲೇಸು ಆಮೇಲೆ ಹಾಕೋಬಹುದು. ಸೊ ದಿಸ್ ಇಸ್ ಜನರಲ್ ಅಫಿಡವಿಟ್. ನೆಕ್ಸ್ಟ್ ಅನೆಕ್ಷನ್ 9 ಅನ್ನೋದು ರೂರಲ್ ಸರ್ವಿಸ್ ಬಾಂಡ್. ತುಂಬ ಸೀರಿಯಸ್ ಆಗಿ ಏನು ತಗೋಬಿಡಿ. ರೂರಲ್ ಸರ್ವಿಸ್ ಬಾಂಡು ಈಗ ಯಾರನ್ನು ಗೌರ್ಮೆಂಟೇ ಕರೀತಾ ಇಲ್ಲ ಅಲ್ಲಿ PHC ಸೆಂಟರ್ಸ್ಗೆಲ್ಲ ಕೆಲಸ ಮಾಡ್ಲಿಕ್ಕೆ ಬನ್ನಿ ಅಂತ. ಯಾಕೆಂದರೆ ಮೆಡಿಕಲ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮೊದಲು ತುಂಬ ಕಡಿಮೆ ಇದ್ದರು, ಪೋಸ್ಟ್ ಖಾಲಿ ಇತ್ತು, ಹಾಗಾಗಿ ಜನ ಹೋಗ್ತಿರ್ಲಿಲ್ಲ. ಹಾಗಾಗಿ ಸ್ಟ್ಯಾಂಪ್ ಪೇಪರ್ ಮೇಲೆ 100 ರೂಪೀಸ್ ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ದು ಸೈನ್ ಮಾಡಿಸ್ಕೊತಿದ್ರು. ಈಗ ಎಷ್ಟೊಂದು ವರ್ಷಗಳಿಂದ ಯಾರು ಹೋಗ್ತಿಲ್ಲ ಅಲ್ಲ, ಗೌರ್ಮೆಂಟ್ ಕರೀತಿಲ್ಲ. So what is this Annexure 9 ಅಂದರೆ execution of bond by candidate who selects MBBS seat in medical colleges of Karnataka to be deposited after allotment of seats along with other originals. Mr. R. Kumari, ನಿಮ್ಮ ಹೆಸರು, ಸನ್ ಆರ್ ಡಾಟರ್ ಆಫ್ ಎ ಕ್ಯಾಂಡಿಡೇಟ್ ವಿತ್ UG CET ರೋಲ್ ನಂಬರ್, ಅಡ್ಮಿಷನ್ ಟಿಕೆಟ್ ನಂಬರ್, ರಿಸೈಡಿಂಗ್ ಅಟ್ ನಿಮ್ಮ ಅಡ್ರೆಸ್ಸು. ಹಿಯರ್ ಆನ್ ಮೈ ಓನ್ ವೊಲ್ಯೂಷನ್ ಅಲಾಟೆಡ್ ಎ ಮೆಡಿಕಲ್ ಸೀಟ್ ಆನ್, ಯಾವ ಡೇಟಿಗೆ ನಿಮ್ಮ ಸೀಟ್ ಅಲಾಟ್ ಆಯಿತು, ಇನ್ ಯಾವ ಕಾಲೇಜಲ್ಲಿ
ಅಡ್ಮಿಷನ್ ಆರ್ಡರ್ ನಂಬರು ಇದೆಲ್ಲ ಬ್ಲ್ಯಾಂಕ್ ಬಿಟ್ಕೊಳ್ಳಿ. ಇದು ಯಾಕೆಂದರೆ ಅಡ್ಮಿಷನ್ ಆರ್ಡರ್ ನಂಬರ್ ನಿಮ್ಗೆ ಆಮೇಲೆ ಸಿಗೋದು, ಕೈಯಲ್ಲಿ ಬರ್ಕೋಬಹುದು ನೀವು. ಡೇಟೆಡ್ ಡೂ ಸೋಲಮ್ಲಿ ಡೂ ಹಿಯರ್ ಬೈ ಅಂಡರ್ಟೇಕ್ ಆಸ್ ಫಾಲೋಸ್. ಸೊ ರೂರಲ್ ಸರ್ವಿಸ್ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಹಾಗೆ ಇಲ್ಲೆಲ್ಲೋ ಇರುತ್ತೆ. ಐ ಆಮ್ ಪ್ರಿಪೇರ್ಡ್ ಆನ್ ಕಂಪ್ಲೀಷನ್ ಆಫ್ ದ ಕೋರ್ಸು ಟು ಸರ್ವಿಸ್ ಇನ್ ಎನಿ PHC ಸಿಚುಯೇಟೆಡ್ ಇನ್ ರೂರಲ್ ಏರಿಯಾಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 1 ವರ್ಷ ರೂರಲ್ ಸರ್ವಿಸ್ ಮಾಡ್ತೀನಿ ಅಂತ ನೀವು ಬರೋದು. ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟು, ಸಿಗ್ನೇಚರ್ ಆಫ್ ದ ಪೇರೆಂಟು, ಇಬ್ಬರು ವಿಟ್ನೆಸ್ಗಳು. ಇದು ನೋಟ್ರಿ ಹತ್ರ ಹೋದರೆ ಎಲ್ಲ ಮಾಡ್ಕೊಡ್ತಾರೆ. ಇವರೇ ಹೇಳ್ತಿದ್ದಾರೆ. ಪೇಜ್ ನಂಬರ್ 80ಯಲ್ಲಿದೆ. ಇನ್ನು ನೀಟಾಗಿ ನೀವು ನೋಡ್ಕೋಬೋದು. ಒಂದು ಪ್ರಿಂಟು ತೊಗೊಳ್ಳಿ. ಸೇಮ್ ಫಾರ್ಮ್ಯಾಟ್ ಇರಲಿ, ಏನು ಚೇಂಜ್ ಮಾಡಬೇಡಿ. ಆಮೇಲೆ ಇನ್ನು ನಿಮ್ಗೆ ಏನು ಡೌಟ್ ಬರುತ್ತೋ ಆ ಡೌಟ್ಸ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೆಕೆಂಡ್ ಪಾರ್ಟಿ ಯಾರು ಏನು ಅಂತೆಲ್ಲ. So that's about this of Annexure 1 and Annexure 9, General Affidavit and Rural Service Bond. Thank you. All the best.